ನಮಸ್ಕಾರಗಳು ಪ್ರಿಯ ಪ್ರೇಕ್ಷಕರೇ. ಇವತ್ತು ನಮ್ಮ ಜೀವನ ಜೋಡಿಯ ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೊಂದು ಸಾಧಾರಣ ಆದರೆ ಅಸಾಧಾರಣ ಹುಡುಗಿಯವರ ಜೀವನ ಕಥೆ ಹಾಗೂ ಅವರ ವಿವಾಹ ಪ್ರೊಫೈಲನ್ನು ನಿಮಗೆ ತಲುಪಿಸುತ್ತಿದ್ದೇವೆ. ಫ್ರೆಂಡ್ಸ್, ಇವರ ಪರಿಚಯವನ್ನು ನಾವು ನೋಡೋದಾದರೆ ಇವರು ಬೆಂಗಳೂರಿನಲ್ಲಿ ವಾಸವಾಗಿರುವವರು. ಇವರ ಹೆಸರು ಶ್ರೇಯಾ ಅಂತ. ವಯಸ್ಸು 27 ವರ್ಷ ಮತ್ತು ಎತ್ತರ 5.4 ಅಡಿ. ಇವರು ತುಂಬ ನವೀನ ಚಿಂತನೆಯವರಾಗಿದ್ದು ಬದುಕಿನಲ್ಲಿ ಪ್ರಗತಿಯನ್ನು ನಂಬುವ ವ್ಯಕ್ತಿ ಎಂದು ಕೂಡ ತಿಳಿಸಲಾಗ್ತಿದೆ. ಫ್ರೆಂಡ್ಸ್, ಅವರ ಕುಟುಂಬದ ವಿವರಗಳನ್ನು ನೋಡೋದಾದ್ರೆ ಶ್ರೇಯಾ ಅವರ ಕುಟುಂಬದಲ್ಲಿ ತಂದೆ, ತಾಯಿ ಮತ್ತು ಒಬ್ಬ ತಮ್ಮನಿದ್ದಾನೆ. ತಂದೆ ಸರ್ಕಾರಿ ನೌಕರರಾಗಿದ್ದು ತಾಯಿ ಗೃಹಿಣಿಯಾಗಿದ್ದಾರೆ. ತಮ್ಮ ಇಂಜಿನಿಯರಿಂಗ್ ಓದುತ್ತಿದ್ದಾರೆ ಎಂದು ತಿಳಿಸಿಕೊಟ್ಟಿದ್ದಾರೆ. ಎಲ್ಲರೂ ಒಟ್ಟಾಗಿ ಪ್ರೀತಿಯಿಂದ ಹಾಸ್ಯದಿಂದ ಜೀವನವನ್ನು ಸಾಗಿಸುತ್ತಿರುವ ಕುಟುಂಬ ಎಂದು ಕೂಡ ಹೇಳಿಕೊಂಡಿದ್ದಾರೆ. ಹಾಗೆ ಈಗ ಅವರಿಗೆ ಬೇಕಾಗಿರುವಂತಹ ಸಂಗಾತಿ ಈ ರೀತಿ ಇರಬೇಕಂತೆ ನೋಡಿ. ಶ್ರೇಯಾ ಅವರು ಬಯಸುವಂತಹ ಸಂಗಾತಿ ಸತ್ಯವಂತ, ಹೊಣೆಗಾರಿಕೆಯುಳ್ಳ ಹಾಗೂ ಒಟ್ಟಿಗೆ ಕನಸನ್ನು ಕಾಣುವ ಮನಸ್ಸುಳ್ಳವನಾಗಿರಬೇಕು. ವೃತ್ತಿ ಏನೇ ಇರಲಿ, ಆದರೆ ಕುಟುಂಬವನ್ನು ಪ್ರೀತಿಯಿಂದ ಕಾಪಾಡುವ ಗುಣವನ್ನು ಹೊಂದಿರುವವರು ಬೇಕು ಎಂದು ಅವರು ಹೇಳುತ್ತಿದ್ದಾರೆ. ಫ್ರೆಂಡ್ಸ್, ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಇವರನ್ನು ಸಂಪರ್ಕಿಸಬಹುದು. ಯಾರಿಗಾದರೂ ಈ ಹುಡುಗಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ನಾನು ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ಸನ್ನು ನಿಮಗೆ ಸೆಂಡ್ ಮಾಡುತ್ತೇನೆ. ಹಾಗೆ ಸ್ನೇಹಿತರೆ, ಅವರ ಗುಣಗಳು ಮತ್ತು ಹವ್ಯಾಸಗಳನ್ನು ನೋಡೋದಾದರೆ ಇವರು ತುಂಬ ಶಾಂತ ಸ್ವಭಾವದವರು. ಪುಸ್ತಕವನ್ನು ಓದುವುದು, ಪ್ರವಾಸ ಮಾಡುವುದು ಮತ್ತು ಹೊಸ ಅಡುಗೆಗಳನ್ನು ಕಲಿಯುವುದು ಇವರ ಮುಖ್ಯ ಹವ್ಯಾಸವಾಗಿದೆ. ಶ್ರಮಿಸಿದರೆ ಸಾಧಿಸಬಹುದು ಎಂಬ ಧೈರ್ಯ ಇವರ ಸ್ವಭಾವದ ದೊಡ್ಡ ಗುಣವಾಗಿದೆ. ಫ್ರೆಂಡ್ಸ್, ಇವರಿಗೆ ಮದುವೆಯ ಬಗ್ಗೆ ಅಭಿಪ್ರಾಯವನ್ನು ನೋಡೋದಾದರೆ ಮದುವೆ ಎಂದರೆ ಕೇವಲ ಒಂದು ಸಂಪ್ರದಾಯ ಅಲ್ಲ, ಅದು ಜೀವನದ ಹೊಸ ಅಧ್ಯಾಯ. ಶ್ರೇಯಾ ಅವರ ಅನಿಸಿಕೆಯಂತೆ ಮದುವೆ ಎಂಬುದು ಇಬ್ಬರ ಮನಸ್ಸು, ಹೃದಯ ಮತ್ತು ಕನಸುಗಳ ಸಮ್ಮಿಳನ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ. ಹಾಗೆ ಅವರು ಜೀವನದಲ್ಲಿ ಅನುಭವಿಸಿದಂತಹ ಕಷ್ಟಗಳನ್ನು ನೋಡೋದಾದರೆ ಹೆಣ್ಣು ಮಕ್ಕಳಿಗೆ ಎದುರಾಗುವ ಸಾಮಾನ್ಯ ಸಮಾಜದ ಪ್ರಶ್ನೆಗಳು ಇವರಿಗೂ ಬಂದಿದ್ದವು. ಆದರೆ ಧೈರ್ಯದಿಂದ ಹಾಗೂ ಕುಟುಂಬದ ಬೆಂಬಲದಿಂದ ಎಲ್ಲ ಅಡೆತಡೆಗಳನ್ನು ಜಯಿಸಿದ್ದಾರೆ. ಇವತ್ತು ಸ್ವಂತ ಬದುಕಿನಲ್ಲಿ ದೃಢವಾಗಿದ್ದಾರೆ ಎಂದು ಕೂಡ ತಿಳಿಸಲಾಗ್ತಿದೆ. ಅಂತಿಮ ಆಹ್ವಾನ, ಇವರು ಹೇಳುವಂತಹ ಮಾತು, ನನ್ನಂತಹ ಸರಳ ಜೀವನವನ್ನು ನಂಬಿರುವ ಕುಟುಂಬವನ್ನು ಪ್ರೀತಿಯಿಂದ ನೋಡುವವರು ಇದ್ದರೆ ದಯವಿಟ್ಟು ನನ್ನೊಂದಿಗೆ ಸಂಪರ್ಕಿಸಿ. ಜೀವನದ ಹಾದಿಯಲ್ಲಿ ಜೊತೆಯಾಗಿ ನಡೆದು ಸುಖದಿಂದಾಗಿ ಹಂಚಿಕೊಳ್ಳೋಣ ಎಂದು ಕೂಡ ಕೇಳಿಕೊಳ್ಳುತ್ತಿದ್ದಾರೆ. ಫ್ರೆಂಡ್ಸ್, ಈಗ ಅವರಿಗೆ ಒಬ್ಬ ಸಂಗಾತಿ ಕೂಡ ಬೇಕಂತೆ. ಯಾರಾದರೂ ಇದ್ದರೆ ಕರೆ ಮಾಡಿಕೊಂಡು ಬನ್ನಿ ಎಂದು ಕೂಡ ಕೇಳಿಕೊಂಡಿದ್ದಾರೆ. ಫ್ರೆಂಡ್ಸ್, ಯಾರಿಗಾದರೂ ಇಂತಹ ಹುಡುಗಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ನಾನು ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ಸನ್ನು ನಿಮಗೆ ಸೆಂಡ್ ಮಾಡುತ್ತೇನೆ. ಧನ್ಯವಾದಗಳು.